ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿನ್ನು ಅನ್ನುವ ಕುತೂಹಲದ ಕಾರ್ಟೂನ್ ಹುಡ್ಗ ಇದ್ದನು. ಅವನಿಗೆ ಪ್ರಾಣಿಗಳ ಜೊತೆ ಮಾತನಾಡೋದು ತುಂಬಾ ಇಷ್ಟ. ಒಂದು ದಿನ ಕಾಡಿಗೆ ಹೋಗಿದ್ದಾಗ ಅವನು ಗಾಯಗೊಂಡಿದ್ದ ಒಂದು ಚಿಕ್ಕ ಗಿಳಿಯನ್ನು ನೋಡಿದನು. ಭಯಪಡ್ಬೇಡ, ನಾನು ನಿನ್ನ ಸ್ನೇಹಿತ ಎಂದು ಚಿನ್ನು ಅದನ್ನು ಮನೆಗೆ ಕರೆದುಕೊಂಡು ಹೋದನು. ಚಿನ್ನು ಪ್ರತಿದಿನ ಗಿಳಿಗೆ ಆಹಾರ ಕೊಟ್ಟು ಅದರ ಗಾಯ ಗುಣವಾಗುವಂತೆ ನೋಡಿಕೊಂಡನು. ಕೆಲವು ದಿನಗಳ ನಂತರ ಗಿಳಿ ಮತ್ತೆ ಹಾರಲು ಶುರುಮಾಡಿತು. ಹೋಗುವ ಮೊದಲು ಗಿಳಿ ಒಂದು ಮಂತ್ರಮಯ ಬೀಜವನ್ನು ಚಿನ್ನುವಿಗೆ ಕೊಟ್ಟಿತು. ಇದನ್ನು ನೆಟ್ಟರೆ ನಿನ್ನ ಒಳ್ಳೆಯ ಮನಸ್ಸಿಗೆ ಫಲ ಸಿಗುತ್ತದೆ ಎಂದು ಹೇಳಿತು. ಚಿನ್ನು ಆ ಬೀಜವನ್ನು ಮನೆಯ ಮುಂದೆ ನೆಟ್ಟನು. ಮುಂದಿನ ಬೆಳಗ್ಗೆ ಅಲ್ಲಿ ಒಂದು ಅದ್ಭುತ ಮರ ಬೆಳೆದಿತ್ತು. ಅದರಲ್ಲಿದ್ದ ಹಣ್ಣುಗಳು ಹಸಿದವರಿಗೆ ಆಹಾರವಾಗುತ್ತಿತ್ತು. ಆ ದಿನದಿಂದ ಚಿನ್ನು ಹಳ್ಳಿಯ ಎಲ್ಲರಿಗೂ ಸಹಾಯ ಮಾಡತೊಡಗಿದನು. ಹಳ್ಳಿ ಜನರು ಅವನನ್ನು ಸುವರ್ಣ ಹೃದಯದ ಚಿನ್ನು ಎಂದು ಕರೆಯಲು ಆರಂಭಿಸಿದರು.